ಗೋಲ್ಡ್ಗೆ ಟಕ್ಕರ್ ಕೊಡೋ ರೀತಿಯಲ್ಲಿ ಮಾಂಗಲ್ಯ ಚೈನ್ ಪಟ್ಟಿ ಚೈನ್ ಬರ್ತೈತ್ರಿ. ಇದು 18 ಇಂಚ್ ಬರ್ತೈತಿ. ಯಾರಿಗೆಲ್ಲ ಈ ಸೀರೆ ಮತ್ತು ಮಾಂಗಲ್ಯ ಆಫರ್ ರೇಟ್ನೊಳಗೆ ಬೇಕಾ ಬೇಗನೆ ತೊಗೊಂಬಿಡ್ರಿ. ಸೌಭಾಗ್ಯ ಆಫರ್ ಅಂತೇಳಿ ಸ್ನೇಹಿತರೆ, ನೀವೀಗೇನು ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು. ಯಾರಿಗೆಲ್ಲ ಈ ಸೀರೆ ಬೇಕು ಅಮ್ಮನವ್ರಿಗೆ ಈ ಸೀರೆ ಉಡಿಸಿ ಮಾಂಗಲ್ಯ ಧಾರಣೆಯನ್ನು ಕೂಡ ಮಾಡ್ಬೋದು. ಬೇಗನೆ ಬುಕಿಂಗ್ ಮಾಡ್ಕೊರಿಯಪ್ಪ. ಸಿಂಗಲ್ ಇರುವಂಥದ್ದು ಒಂದೇ ಒಂದು ಸೀರೆ ಇವಾಗ ಆಫರ್ ಬಿಡ್ತಾ ಇದ್ದೀವಿ. ಇನ್ನೊಂದು ಸೀರೆ ಆಫರ್ ಕೂಡ ಐತಿ. ಸೊ ಈ ಸೀರೆ ಯಾರಿಗೆ ಬೇಕು ನೋಡ್ರಿ, ಮಸ್ತ್ ಆಗಿರುವಂಥ ಸೀರೆ ನೋಡ್ರಿ, ಸೂಪರ್ ಆಗಿರುವಂಥ ಕಲೆಕ್ಷನ್. ಯಾರಿಗೆ ಬೇಕು ಇದು ಒಂದೇ ಸೀರೆ ನೀವು ತೊಗೊಳಕ್ಕೆ ಹೋಗ್ರಿ ಹೊರಗೆ ನಿಮಗೆ 3,500 ಇಂದ 4,000 ರೂಪಾಯಿ ನಿಮ್ಗೆ ಸಿಗುತ್ತಾ ಒಂದೇ ಸೀರೆ. ಬಟ್ ಅದ್ರ ಜೊತೆ ನಾವು ಇವಾಗ ಮಾಂಗಲ್ಯ ಪ್ಲಸ್ ಸೀರೆ ವೆಡ್ಡಿಂಗ್ ಟಿಶ್ಯೂ ಸಿಲ್ಕ್ ನಿಮಗೆ ಇದು ಬಾರ್ಡ್ರ್ ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರ್ತಿರ್ಬೋದು ಈ ಸೀರೆ ಹೆಂಗೈತೆ ಅಂತೇಳಿ. ಸೇಮ್ ವಿಡಿಯೋದಾಗ ಏನು ತೋರಿಸಕತ್ತೀವಿ ಅದೇ ಅಪ್ಪ, ಯಾವುದೇ ರೀತಿಯಾದಂಥ ಮೋಸ ಇಲ್ಲ, ಚೀಟಿಂಗ್ ಇಲ್ಲ. ಯಾರು ಕೂಡ ದಯವಿಟ್ಟು ಆ ಥರ ಡೌಟ್ ಪಡಕ್ಕೆ ಹೋಗ್ಬೇಡ್ರಿ. ನಾವೇನು ತೋರಿಸ್ತೀವಿ ಅದನ್ನ ಕೊಡ್ತೀವಿ. ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗೆ ಬುಕ್ಕಿಂಗ್ ಮಾಡ್ಕೋರಿ. ಥ್ಯಾಂಕ್ ಯು. ಸರಿ, ಲಘು 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 ಬುಕ್ಕಿಂಗ್ ಮಾಡ್ಕೊಂಬಿಡ್ರಿ. ಮಸ್ತ್ ಐತೆ ನೋಡ್ರಿ ಸೀರೆ. ನೋಡ್ರಿ ಸೀರೆ ಜೊತೆ ಮಾಂಗಲ್ಯ ಚೈನ್ ಯಾರು ಕೊಡ್ತಾರೆ ಹೇಳ್ರಿ, ನಾವು ಕೊಡಕತ್ತೀವಿ. ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾರಿಗೆ ಈ ಸೀರೆ ಉಡುವಂಥ ಅದೃಷ್ಟ ಅಂತ ಇದ್ರಿ ಹೆಣ್ಮಕ್ಳು ಗೊತ್ತಿಲ್ಲ, ಬಾರ್ಡ್ರ್ ಕಲರೇ ನಿಮ್ಗೆ ಸೆರಗ್ ಬರ್ತೈತಿ, ಬ್ಲೌಸ್ ಪೀಸ್ ಬರ್ತೈತಿ. ಮಸ್ತ್ ಐತ್ರಿ ಸೀರೆ ಅಂದರು. ವೆಡ್ಡಿಂಗ್ ಟಿಶ್ಯೂ ಸಿಲ್ಕ್ ಇದು. ಒಂದೊಂದು ಸೀರೆಗೆ ನೀವು 3,500-4,000 ಕೊಟ್ಟು ತೊಗೊಳಕ್ಕೆ ಹೋಗ್ಬೇಡ್ರಿ. ನಮ್ಮಂಥ ಬಡವ್ರು ಹೆಣ್ಮಕ್ಳು ಬಲ್ಯಕ್ಕೂ ಕೂಡ ತೊಗೋರಿ. ನಮಗೂ 100 ರೂಪಾಯಿ ಉಳಿತಾಯ ಆಗೈತಿ. ನೀವು 1,000 ರೂಪಾಯಿ ಉಳಿತಾಯ ಮಾಡ್ಕೋಬೋದು. ಈ ಒಂದು ಸೀರೆ ಜೊತೆಗೆ ಮಾಂಗಲ್ಯ ಚೈನವನ್ನು ನಾನು ಸೌಭಾಗ್ಯ ಸೀರೆ ಆಫರ್ ಅಂತೇಳಿ ಕೊಡ್ತಾ ಇದ್ದೀನಿ. ಯಾರಿಗೆ ಬೇಕು ನೋಡ್ರಿ ಬೇಗನೆ ಬುಕ್ಕಿಂಗ್ ಮಾಡ್ಕೊರಿ. ಸ್ಕ್ರೀನ್ಶಾಟ್ ತೆಗಿರಿ. ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿರಿ, ಕಾಲ್ ಮಾಡಬೇಡ್ರಿ. ಥ್ಯಾಂಕ್ ಯು. ಬೇರೆ ಕಡೆ ತೊಗೊಳೋದೆ ನಮ್ಮ ಹತ್ರನೂ ಕೂಡ ಸೀರೆ ತೊಗೊಂಡ್ರೆ ಅಂದ್ರೆ ನಮಗೂ ಒಂದು 100 ರೂಪಾಯಿ ಉಳಿತಾವು. ನೀವು ಕೂಡ ತುಂಬ ದುಡ್ಡನ್ನು ಕೂಡ ಉಳಿಸ್ಬೋದು. ನಾನು ಒಬ್ಬಳೇ ಎಲ್ಲ ಮಾಡೋದ್ರಿಂದ ಕಡಿಮೆ ಬೆಲೆಗೆ ನಾನು ಕೊಡ್ತೀನಿ. ಬೇಗನೆ ಯಾರಿಗೆ ಬೇಕು ಸ್ಕ್ರೀನ್ಶಾಟ್ ತೆಗೀರಿ. ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗೆ ವಾಟ್ಸಪ್ ಮಾಡಿರಿ. ಆನ್ಲೈನ್ ಪೇಮೆಂಟ್ ಮಾಡಿ ಬುಕ್ಕಿಂಗ್ ಮಾಡ್ಕೊರಿ ಫ್ರೆಂಡ್ಸ. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ, ಬೆಳಗ್ಗೆ ಎಲ್ಲ ಕೆಲಸಗಳು ಮುಗಿಸ್ಕೊಂಡಿನಿ ರೀ. ಪಾರ್ಸಲ್ ಮೆಸೇಜ್ ಬಂದೈತಿ, ಅವ್ರಿಗೆ ಕಾಲ್ ಮಾಡಿ ಕನ್ಫರ್ಮ್ ಮಾಡಿ. ಮತ್ತು ಅಲ್ಲಿ ಯಾಕಂದರೆ ಎಂಟ್ರಿ ಒಮ್ಮೆ ಆಗಿರಂಗಿಲ್ಲ ರೀ, ಫಸ್ಟ್ ಟೈಮ್ ಹಂಗೆ ಆಗಿತ್ತು. ಹಾಗಾಗಿ ಅಲ್ಲಿಗೆ ಹೋಗ್ಬೇಕಾ ಹಾಗೆ. ಮತ್ತು ಈಗ ಬರ್ರಿ ಮೊದಲು ರೆಡಿಯಾಗಿ ಮತ್ತೆ ಸಿಗ್ತೀನಿ. ಇಲ್ಲೊಂದು ಆಗೈತೆ ರೀ ಊಟ. ಸ್ನೇಹ ಊಟ ಮಾಡಕತ್ತಾಳ. ಅಡುಗೆನ ಮಾಡೀನಿ ಡೈರೆಕ್ಟ್. 2 ದಿನ ಮಕ್ಕಳು ಹೊರಗಿನ ಪಲ್ಯ ಮಮ್ಮಿ ನಂಗೆ ಇಷ್ಟನೇ ಆಗಿಲ್ಲ, ಇಲ್ಲರ್ ತಿಂದೀವಿ ಅಂತ ಅನ್ನತ್ತಿದ್ರು. ಮಸ್ತಾಗಿ ಹೀರಿಕಾಯಿ ಪಲ್ಯ ಮಾಡಿ ನೋಡ್ರಿ. ಮಮ್ಮಿ ಮಾಡಿದ ಮಸಾಲೆ ಖಾರ ಹಾಕಿ 1 ಆಗೈತಿ. ಎಣ್ಣೆ ಜಾಸ್ತಿ ಹಾಕಲ್ಲ, ಬಟ್ ಮಮ್ಮಿ ಆ ಥರ ಎಲ್ಲ ಮಸಾಲೆ ಎಲ್ಲ ಚಂದ ಹುರಿದು ಹದ ಮಾಡಿರ್ತಾರಲ್ಲ, ಹಂಗಾಗಿ ನೋಡಿರಿ ಸ್ವಲ್ಪ ಎಣ್ಣೆ ಹಾಕಿದ್ರು ಈ ಥರ ಮ್ಯಾಗ ಸೂಪರಾಗಿ ಕಲರ್ ಮತ್ತು ಟೇಸ್ಟನ್ನು ಕೂಡ ಇರ್ತೈತಿ. ಚಪಾತಿ ಹೀರಿಕಾಯಿ ಪಲ್ಯ ಮಾಡೀನಿ ರೀ. ಡಬ್ಬಿ ಕಟ್ಟಿ ಮುಂದಿನ ಕೆಲಸ ನೋಡೋದು ನೋಡ್ರಿ. ಸದ್ಯಕ್ಕೆ ಪಿಲ್ಲುನ್ ಟಿಪ್ಪನ್ ಇದು ಖರಾಬ್ ಆಗೈತೆ ರೀ, ಲೂಸ್ ಐತು ಒಂದು ನೋಡ್ರಿ. ಇದು ಲಗೋಟು ಕಿತ್ತೇ ಬಿಡ್ತೈತಿ, ತರಬೇಕು. ಇನ್ನೊಂದು ರೆಡಿ. ಅವತ್ತು ಯಜಮಾನ್ರು ಊರಾಗಿರ್ಲಿರಿ ಫ್ರೆಂಡ್ಸ. ಸಡನ್ನಾಗಿ ರಿಕ್ಷಾದವ್ರು ಫೋನ್ ಹಚ್ಚಿದ್ರು, ಡೈಲಿ ಮಕ್ಳು ಕರ್ಕೊಂಡು ಹೋಗಿದ್ರಲ್ಲ, ಇವತ್ತು ನಾವು ಬರಲ್ರಿ, ನಮ್ಮ ಮನ್ಯಾಗ ಪ್ರಾಬ್ಲಮ್ ಆಗೈತೆ ಅಂತೇಳಿ. ಸೊ ಹಾಗಾಗಿ ಮತ್ತೆ ನಾನು ಎಲ್ಲ 11 ಗಂಟೆ ಆಗೈತೆ ರೀ ಆಲ್ರೆಡಿ. ಅಷ್ಟೊತ್ತಿಗೆ ಏನು ಮಾಡಲಪ್ಪ, ನಾನು ರೆಡಿಯಾಗಿದ್ದಿಲ್ಲ. ಬೇಗ ನಾನು ಕೂಡ ರೆಡಿ ಆದೆ. ನಂದು ಕೂಡ ಪಾರ್ಸಲ್ ತರೋದಿತ್ತು. ಆಲ್ರೆಡಿ ನಾನು ಪಾರ್ಸಲ್ ತಂದು ಸೀರೆ ವಿಡಿಯೋನ ಮಾಡಿದ್ದೀನಿ. ಈ ವಿಡಿಯೋ ನನಗೆ ಹಾಕೋಕೆ ಲೇಟ್ ಆಯಿತು. ಸೊ ಹಾಗಾಗಿ ಖಂಡಿತ ಸ್ವಲ್ಪ ಕ್ಷಮೆ ಇರಲಿ. ವಿಡಿಯೋ ಹಾಕಿರೋ ಉದ್ದೇಶ ಇಷ್ಟೇ, ನಾವೊಂದು ಜೀವನ ಮಾಡ್ತಿರ್ತೀವಪ್ಪ ಅಂದರೆ ಏರಿಳಿತಗಳು ಭಾಳ ಬರ್ತಾವೆ. ಕೆಲವು ಸಲ ನಾವು ಎಕ್ಸ್ಪೆಕ್ಟೇ ಮಾಡಿರಂಗಿಲ್ಲ, ಆ ಥರದ್ದು ನೋವುಗಳು ತೊಂದರೆಗಳು ಬರ್ತಿರ್ತಾವೆ. ಕೆಲವೊಮ್ಮೆ ನಮ್ಮವರಿಂದನೇ ನಮ್ಗೆ ಜಾಸ್ತಿ ಒಂಥರ ಟಾರ್ಚರು ನೋವು ಬಂದುಬಿಡ್ತಾವೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅದನ್ನೆಲ್ಲ ಸಹಿಸ್ಕೊಂಡು ಹೋಗಲೇಬೇಕು. ಅದೇ ಒಂದು ಮಾತು ಹೇಳ್ತೀನಿ, ಎಲ್ಲ ಕಲ್ಲೂ ಕೂಡ ಶಿಲೆ ಆಗೋಕ್ಕೆ ಸಾಧ್ಯ ಆಗೋಲ್ಲ. ಯಾವ ಕಲ್ಲು ಶಿಲೆ ಆಗ್ತದೆ ನೋಡ್ರಿ, ಅದಕ್ಕೆ ಪೆಟ್ಟು ಮೇಲೆ ಪೆಟ್ಟು ಬಿದ್ದ ಮ್ಯಾಗಲೇ ಅದು ಒಂದು ಶಿಲೆಯಾಗಿ ಅದಕ್ಕೊಂದು ಒಳ್ಳೆ ರೂಪ ಬಂದು ಅದು ಒಂದು ಒಳ್ಳೆ ಸ್ಥಾನ ಪಡ್ಕೊಳುವಂಥದ್ದು. ಸೊ ಹಾಗಾಗಿ ಯಾವುದೇ ಒಂದು ವ್ಯಕ್ತಿ ಇರಲಿ, ಗಂಡಸಿರಲಿ ಹೆಣ್ಸಿರಲಿ, ಒಂದು ಪೆಟ್ಟುಗಳು ಎಲ್ಲ ಥರದ್ದು ಏರಿಳಿತಗಳು ಬಂದ ಮ್ಯಾಗನೇ ನಾವು ಜೀವನದೊಳಗೆ ಒಂದು ಒಳ್ಳೆಯ ಅನುಭವ ಪಡ್ಕೊಳೋದಕ್ಕೆ ಸಾಧ್ಯ. ಆ ಅನುಭವ ಪಡ್ಕೋಬೇಕಂದ್ರೆ ನಾವು ಅದನ್ನು ಜೀವಿಸ್ಬೇಕು. ಆ ಜೀವನವನ್ನು ಜೀವಿಸಿದಾಗ ಮಾತ್ರ ನಾವು ಅದು ಅನುಭವ ಪಡ್ಕೊಳೋದಕ್ಕೆ ಸಾಧ್ಯ. ನಾನು ಮಾಲ್ ತರದಿತ್ತು ನೋಡ್ರಿ, ಹಾಗಾಗಿ ರಿಕ್ಷಾ ಮಾಡಿಕೊಂಡು ಮತ್ತು ಹುಡುಗರಿಗೆ ಅದೇ ರಿಕ್ಷಾದೊಳಗನೆ ಹುಡುಗರಿಗೆ ಸ್ಕೂಲಿಗೆ ಬಿಟ್ಟು ಒಳ್ಳೆ ಮುಂದೆ ನಾನು ಮತ್ತು ಮಾಲ್ ತರಕ್ಕೂ ಕೂಡ ಹೋಗ್ಬೇಕ್ರಿ. ನಮ್ಮ ಮಾವಾರ ಬಂದರು, ಅದೊಂದು ಚಲೋ ಐತ್ರಿ, ಹೆಲ್ಪ್ ಆಯ್ತು ನನಗೆ. ಯಾಕಂದ್ರೆ ಮತ್ತು ಇಲ್ಲಿ ಬಾಳೆ ಏರಿಯಾಕ್ಕೆ ಬಂದು ತೊಗೊಂಡು ಹೋಗೋದ್ರಾಗ ಲೇಟ್ ಆಕಿತ್ತು. ಸೊ ಮಾವಾರು ಕೂಡ ಹೊಂಟಿದ್ರು, ಹಾಗೆ ಮತ್ತು ಅವ್ರು ಬಂದರು. ಸೊ ಅವ್ರದ್ದು ರಿಕ್ಷಾ ತೊಗೊಂಡು ಹೊರಟಿದ್ವಿ ನೋಡ್ರಿ. ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಮತ್ತು ನಾನು ಇವಾಗ VRLದೊಳಗೆ ನನ್ನ ಮಾಲ್ ಹಾಕ್ಸಿದ್ನಲ್ಲ, ಅದನ್ನು ತರಕ್ಕೆ ಪಾರ್ಸಲ್ ತರಕ್ಕೆ ಅಂತೇಳಿ ಹೊಂಟೀನಿ. ಹೋಗ್ತಾ ಮತ್ತು
ಏನಪ್ಪ ಅಂದ್ರೆ ಆಧಾರ್ ಕಾರ್ಡನ್ನು ಜೆರಾಕ್ಸ್ ಮಾಡಿಸ್ಕೊಂಡು ಹೋಗ್ಬೇಕ್ರಿ. ಯಾಕಂದ್ರೆ ಅಲ್ಲೆಲ್ಲ ವೇರಲ್ದೊಳಗೆ ಪಾರ್ಸಲ್ ಕೊಡ್ಬೇಕಂದ್ರೆ ನಮ್ಮ ಜೆರಾಕ್ಸ್ ಆಧಾರ್ ಕಾರ್ಡ್ ಜೆರಾಕ್ಸ್ ತೊಗೊತಾರೆ. ಸೊ ಹೋಗಿ ಬರೋಣ ಬರ್ರಿ. ಹೋಗ್ಬೇಕಾದ್ರೆ ನಾವು ಈ ಸೈಡಾಗಿ ಹೊಂಟಿದ್ದೀವಿ ರೀ. ಒಂದು ಅಂದರೆ 2 ಲೇನ್ ಇರುವಂಥದ್ದು ರೋಡ್ ಇದು, 2 ವೇ. ಸೊ ಹೈವೇ ರೋಡ್ದಾಗ ನೋಡಿರಿ ಫ್ರೆಂಡ್ಸ್ ಎಷ್ಟು ಗಾಡಿಗಳು ನಿಂತಿದ್ದಾವೆ. ಯಾಕಂದ್ರೆ ಅಲ್ಲೊಂದು ಆಕ್ಸಿಡೆಂಟ್ ಆಗಿತ್ತು, ಹಾಗಾಗಿ ಅಲ್ಲೆಲ್ಲ ರೋಡ್ ಎಲ್ಲ ಗಾಡಿಗಳು ಹಾಗೆ ನಿಂತು ಬಿಟ್ಟಿದ್ರು. ಅದು ನಡು ರಸ್ತೆದಾಗ ನಿಂತು ಬಿಟ್ಟಿತ್ತಲ್ಲ ಅದು ಗಾಡಿ, ಅದು ದೊಡ್ಡದು ಮಾಲಿನ ಗಾಡಿ ಇತ್ತು ರೀ. ಹಾಗಾಗಿ ಮತ್ತು ಅವು ಗಾಡಿಗಳು ಮೂವ್ ಹೋಗೋಕೆ ಅಲ್ಲಿ ಏನೂ ಚಾನ್ಸೇ ಇರಲಿಲ್ಲ. ಎಂತಿಂಥ ದೊಡ್ಡ ದೊಡ್ಡ ಗಾಡಿಗಳು ನಿಂತಾವೆ ನೋಡಿರಿ. ಈ ಕಡೆಯಿಂದ ಆ ಕಡೆ ತನಕ ಪೂರ ನಾ ಇನ್ನೂ ಇದು ಸ್ಟಾರ್ಟಿಂಗ್ ತೊಗೊಂಡಿಲ್ಲ ರೀ ವಿಡಿಯೋ. ಇನ್ನು ಭಾಳ ದೂರ್ಲಿಂತ ನಾನು ಸ್ವಲ್ಪ ಜರ್ನಿ ಮಾಡಿನೇ ಮತ್ತು ಇದನ್ನು ಇಷ್ಟೇ ಆ ಕಡೆ ನಿಂತವು ಅಂತೇಳಿ ಆವಾಗ ಇದು ಮಾಡಿದಾಗ ಮತ್ತು ವಿಡಿಯೋ ಮಾಡಿದ್ದೀನಿ ನೋಡಿರಿ ಫ್ರೆಂಡ್ಸ. ಇಲ್ಲಿ ಲಾಸ್ಟಿಗೆ ಮತ್ತು ಎಂಡಿಗೆ ಬಂತು ನೋಡಿರಿ. ಸಿಕ್ಕಾಪಟ್ಟೆ ಗಾಡಿಗಳು ಜಾಮ್ ಆಗಿಬಿಟ್ಟಿದ್ವು ರೀ ಅಲ್ಲಿ. ಎಷ್ಟು ಒಂದು 3-4 ತಾಸರೇ ಈಗ ಆ ರೋಡ್ ಅಂತೂ ಜಾಮ್ ಆಗಿಬಿಟ್ಟಿತ್ತು ನೋಡಿರಿ ಫ್ರೆಂಡ್ಸ. ಮತ್ತು ಎಲ್ಲರೂ ಆ ರೂಟಿಗೆ ಹೋಗೋರು ಗೊತ್ತಿಲ್ಲಾರ್ದವ್ರು ಬಂದುಬಿಟ್ಟಿರ್ತಾರೆ. ಮತ್ತು ಈ ಕಡೆ ಯೂ ಟರ್ನ್ ಹೊಡೆದು ಮತ್ತು ನಾವೇನು ಹೋಗ್ತಾ ಇರುವಂಥ ನೋಡ್ರಿ ಇಲ್ಲೆಲ್ಲ ಗಾಡಿಗಳೆಲ್ಲ ಹೆಂಗೆ ತೊಗೊಂಡು ಸೈಡಿಗೆ ಬರಾಕತ್ತಾರ. ಎಲ್ಲ ಕೆಲ್ಸಿಗೆ ಹೋಗ್ತಿರ್ತಾರೆ, ಟೈಮ್ ಸಿರಿಗೆ ಹೋಗಿ ಮುಟ್ಟಬೇಕಾಗ್ತಿರ್ತೈತಿ. ಮತ್ತು ನಡು ಈ ಥರ ಅದೇ ಹೇಳ್ತೀನಲ್ರಿ, ನಾವು ಮನೆ ಬಿಡುವಾಗ ನಾವೇನು ಈ ಥರದ್ದು ಇರ್ತೈತಿ ಸಮಸ್ಯೆ ಬರ್ತೈತೆ ಅಂತ ಅಂದ್ಕೊಂಡಿರಂಗಿಲ್ಲ. ಅದೇ ಥರ ಜೀವನದವನು ಕೂಡ ಸಣ್ಣ ಪುಟ್ಟವು ನಾವು ನಮ್ಮವರು ನಮಗೆ ಇಷ್ಟು ಒಳ್ಳೇದು ಬಯಸ್ತಾರಂತ ಅನ್ಕೊತಿರ್ತೀವಿ. ಅವರಿಂದನೇ ನಮಗೊಂದು ಏನೋ ಒಂದು ಅನ್ಯಾಯ ಆಗ್ತಿರ್ತಾವ. ನಾವು ಯಾರ ಮ್ಯಾಗ ಹೆಚ್ಚಿಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ, ಅವರಿಂದನೇ ನಮಗೆ ದೋಖ ಆಗ್ತಾವ, ನೋವು ಆಗ್ತಾವ, ಎಲ್ಲ ರೀತಿಯಿಂದನೂ ಸಮಸ್ಯೆಗಳು ಅವರೇ ಹುಟ್ಟಾಕ್ತಿರ್ತಾರೆ. ಅದಕ್ಕೆ ನಾವು ಮೂಕ ಪ್ರೇಕ್ಷಕರಾಗಿ ಆ ಟೈಮನ್ನು ಕಳಿಬೇಕು ಅಷ್ಟೇ. ಗಟ್ಟಿ ನಿಂತ್ರೆ ದೇವ್ರ ಬೆಟ್ಟಕ್ಕನಂತ ಇದು ನಮ್ಮ ತಾಯಿ ನಮ್ಗೆ ಹೇಳ್ಕೊಟ್ಟಿರುವಂಥ ಮಾತು. ಯಾವಾಗಲೂ ಅದೇ ಹೇಳ್ತಿರ್ತಾರೆ. ಸೊ ಆಧಾರ್ ಕಾರ್ಡ ಜೆರಾಕ್ಸ್ ಅಂತೂ ಮಾಡಿಸ್ಕೊಂಡೆ. ಇವಾಗಂತೂ VRL ಒಳಗಡೆ ಹೋಗೋದು. ಸಿಕ್ಕಾಪಟ್ಟೆ ದೊಡ್ಡದೈತ್ರಿ ಅದು VRL ಆಫೀಸು. ಮತ್ತು ಆಮೇಲೆ ಊರು ಹೊರಗೆ ಐತೆ ಅದು. ಹೈವೇ ಮೇನ್ ರೋಡಿಗೂ ಇಲ್ಲ ರೀ, ಬಟ್ ಹೈವೇಲಿಂತ ಮತ್ತು ಒಳಗೆ ಹೋಗಬೇಕು. ಅಲ್ಲಿ ಬರೀ ಭಯ ಆತೈತಿ. ಅಲ್ಲಿ ನಾನು ಎಷ್ಟು ಸರಿ ಹೋಗಿನ ಅಂತಂದರೂ ಕೂಡ ನನಗೆ ಅದು ಭಯ ಆಗೈತೆ ನೋಡಿ. ಲಾಸ್ಟ್ ಟೈಮ್ ಯಜಮಾನ್ರು ಬಂದಿದ್ದರು, ಬಟ್ ಈ ಸರಿಗೆ ಅವ್ರದ್ದು ಬ್ಯುಸಿ ಇರೋದ್ರಿಂದ ಮತ್ತು ನಾನೇ ಹೋದಿನಿ ರೀ. ಕೆಲವೊಂದು ನಮ್ಮನ್ನು ನಾವು ಮಾಡ್ಕೊಳೋದು ಭಾಳ ಬೆಸ್ಟ್. ಯಾರಿಗೂ ನಾವು ಹಾದಿ ನೋಡ್ಕೊತ ಕುಂದ್ರಬಾರ್ದು. ಯಾಕಂದ್ರೆ ಪಾಪ ಅವ್ರದ್ದು ಏನೇನೋ ಕೆಲಸಗಳು ಇರ್ತಾವೆ. ಬಟ್ ಹಾಗಾಗಿ ನಾನು ಮಾಡ್ತಾ ಇರೋದ್ರಿಂದ ಅದು ಬಿಡುಗಡೆ ಇರ್ತಿರಂಗಿಲ್ಲ. ಸೊ ನಾನೇ ಹೋಗಿ ತೊಗೊಂಬರ್ಬೇಕಾಗ್ತೈತಿ. ಅದರಿಂದ ನಾವು ಒಂದು ಪಾಠ ಕಲಿತೀವಿ, ಒಂದು ಧೈರ್ಯ ಬರ್ತೈತಿ ಅನ್ನೋದು ನನ್ನ ಅಭಿಪ್ರಾಯ ನೋಡಿರಿ. ನೋಡಿರಿ VRL ಅದು ಏನು ಆಫೀಸ್ ಐತೆ ನೋಡಿರಿ, ಸಹಿ ಮಾಡಿಸ್ಕೊತಾರಲ್ಲ ಅಲ್ಲಿ 2 ಹೆಜ್ಜೆ ಮುಂದೆ ಬಂದರೂ ಕೂಡ ನಾವು ಈ ಥರ ಪಾರ್ಸಲ್ ನಾವು ತಂದಿರೋ ಗಾಡಿಯಾಗ ಹಾಕಂದ್ರೂ ಕೂಡ ಅವರು ಅಮೌಂಟ್ ತೊಗೊತಾರೆ. ಸೊ ಎಷ್ಟು ಅವ್ರಿಗೆ ಚಾ ಪಾಣಿ ಕೊಡಬೇಕಾಗ್ತದೆ. ಬಟ್ ನನ್ನ ಹತ್ರ ಸ್ವಲ್ಪ ಚೇಂಜ್ ಇರಲಿಲ್ಲ, ಇರೋದನ್ನೇ ಕೊಟ್ಟಿದ್ದೆ. ಇನ್ನೊಮ್ಮೆ ಬಂದಾಗ ಕೊಡು ಅಂತಂದರು. ಅದೇ ಹೇಳ್ತೀನಿ ನೋಡಿರಿ, ನಾವು ಮಾಡಿದ್ದು ಒಂದು ಒಳ್ಳೆ ಕೆಲಸ ಆಗಲಿ, ನಾವು ನಡ್ಕೊಳುವಂಥ ಒಂದು ಒಳ್ಳೆ ಸ್ವಭಾವ ಆಗಲಿ, ಅದು ಎಲ್ಲರೋ ಒಂದು ನಮ್ಗೆ ಪುಣ್ಯ ಅದೇ ಕಾಯ್ತದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಯಾರು ಬಿಡ್ತಾರೆ ಹೇಳ್ರಿ? 10 ರೂಪಾಯಿ ಹುಟ್ಟುತ್ತಂದ್ರೆ ಎಲ್ಲರೂ ಕೂಡ ಕಷ್ಟಪಟ್ಟೆ ಮಾಡ್ತಿರ್ತಾರೆ. ಸೊ ಆದರೂ ಕೂಡ ಇಲ್ಲರಿ ಮೇಡಮ್ಮ ನೀವು ಇನ್ನೊಮ್ಮಿಗೆ ಬರ್ತೀರಲ್ಲ ಹೆಂಗೂ ಕೊಟ್ಟವ್ರು ಅಂದರು. ನಾನು ಅದಕ್ಕೆ ನನಗೆ ಅಂದ್ರೆ ಈ ಸರಿ ತಂದು ಮಾಲು ಬೇಗ ಖಾಲಿ ಆಗ್ತಾವ, ಇನ್ನೊಮ್ಮಿಗೆ ಸ್ಟಾಕ್ ಹಾಕಿಸ್ತೀನಿ ಅನ್ನೋ ಒಂದು ಧೈರ್ಯನೂ ಕೂಡ ಬಂತು. ಅದೇನೋ ನಮ್ಗೆ ಒಬ್ಬೊಬ್ಬರು ಬರ್ತಾರೆ ರೀ, ನಮಗೇನೋ ಒಂದು ಮಾತು ವಿಶ್ ಮಾಡ್ತಾರಂದ್ರೆ ಅದು ದೇವರು ಅವ್ರ ಮುಖಾಂತರ ಅವ್ರ ರೂಪದೊಳಗೆ ಬಂದು ನಮಗೆ ಹೇಳ್ತಾನೆ. ತಾನೇ ದೇವರಾಗಿ ತಾನೇ ಬಂದು ನಮ್ಮ ಎದುರಿಗೆ ನಿಂದ್ರಂಗಿಲ್ಲ. ಬಟ್ ಇನ್ನೊಬ್ಬರ ರೂಪದೊಳಗೆ ದೇವ್ರ ರೂಪ ನಮಗೆ ಕಾಣಿಸ್ತೈತಂತ ನಾನು ಭಾಳ ನಂಬ್ತೀನಿ. ಇತ್ತೀಚೆಗಂತೂ ನಾನು ಸಿಕ್ಕಾಪಟ್ಟೆ ಏನಂತಂದ್ರೆ ದೇವ್ರನ್ನ ನಂಬ್ತೀನಿ. ಸರಿಯೋ ತಪ್ಪೋ ನೀವೇ ಹೇಳ್ರಿ.
ಬಿಚ್ಚನ್ರಿ ಬೇಡ ಹಿಂಗೆ ನೋಡ್ರಿ ಯಾಕೆ ಇನ್ನೊಬ್ರು ಹಾಕ್ಬಿಡ್ರಿ ಅಣ್ಣ ಸ್ವಲ್ಪ ಲಿಪ್ನ್ಯಾಗ ಇಲ್ರಿ ದರ್ಸರಿ ಬಿಚ್ಚಲ್ಲ ಹಿಂಗೆ ಹೋಯ್ತೀನಿ ಆಯ್ತಾ ಮ್ಯಾಗ ಅದು ಜರ ಹತ್ತದಲ್ಲ ಬಿಡ್ರಿ. ಸೀರೆಗಳು ಮಾತ್ರ ಒಂದಕ್ಕಿಂತ ಒಂದು ಮಸ್ತ್ ಅದಾವ್ರಿ. ಈಗಂತರೂ ಕೂಡ ನಾಗರ ಪಂಚಮಿ ಹಬ್ಬ ಬಂತು, ರಕ್ಷಾಬಂಧನ ಹಬ್ಬ ಬಂತು, ವರಮಹಾಲಕ್ಷ್ಮಿ ಹಬ್ಬ ಬಂತು. ಸೊ ಸೀರೆಗಳು ಅಂತೂ ಫುಲ್ ಗ್ರ್ಯಾಂಡ್ನೊಳಗೆ ನಿಮ್ಗೆ ಸಿಗ್ತಾವ್ರಿ. ನೀವು ಹೊರಗೆ 4,000 5,000 ಕೊಟ್ಟು ತೊಗೊಳೋದೆ ನನ್ನ ಹತ್ರ 3,000 ಒಳಗಡೆನೇ ಕೊಟ್ಟು ತೊಗೋರಿ. ಎಲ್ಲ ಹೆಣ್ಮಕ್ಳಿಗೂ ಕೂಡ ಒಳ್ಳೆ ಸೀರೆ ಉಡುವಂಥ ಅವಕಾಶ ಸಿಗಿಲ್ಲ ಅಂತೇಳಿ ನಾನು ಒಬ್ಬಳೇ ಮಾಡ್ತಾ ಇರೋದ್ರಿಂದ ಮನೆಯಲ್ಲಿ ನಾನು ಒಬ್ಬಳೇ ದುಡಿತೀನಿ. ಸೊ ಹಾಗಾಗಿ ನನಗೆ ಯಾವುದೇ ಹೆಚ್ಚಿನ ಖರ್ಚು ಇರೋಂಗಿಲ್ಲ ಅಂತೇಳಿ ನಾನು ಅಷ್ಟು ಕಡಿಮೆ ಕೊಡ್ತೀನಿ. ಅದನ್ನು ಬಿಟ್ಟು ಸೊ ನಮಗೆ ಇಷ್ಟು ಕೊಡ್ತಾರ, ಅಕ್ಕಿಗೆ ಎಷ್ಟು ಬಿದ್ದಿರಬೇಕು, ಎಷ್ಟು ಲಾಭ ಆಗುತ್ತೆ ಅಂತೇಳಿ ವಿಚಾರ ಮಾಡಬೇಡ್ರಿ. ಕೆಲವೊಬ್ಬರು ವಿಚಾರ ಮಾಡ್ತಾರೆ. ಖಂಡಿತವಾಗಲೂ ಕೂಡ ನನ್ನ ಮನೆಗೆ ಸೀರೆ ಬಂದಮೇಲೆ ನೀವು ಭಾಳ ಖುಷಿ ಪಡ್ತೀರಿ. ಇದಂತೂ ನಾನು 100ಕ್ಕೆ 100 ನಿಮ್ಗೆ ಗ್ಯಾರಂಟಿ ಹೇಳೋಕೆ ಇಷ್ಟಪಡ್ತೀನಿ. ಅಷ್ಟು ಚೆನ್ನಾಗಿರುವಂಥ ಸೀರೆಗಳು ಈ ನಾನು ಕೊಡೋ ಬೆಲೆಗೆ ಯಾರೂ ನಿಮ್ಗೆ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನನಗೆ 100 ರೂಪಾಯಿ ಸಿಕ್ಕರೂ ನಾನು ಸಾಕಂತೀನಿ. ನನಗೆ ಈ ಸದ್ಯಕ್ಕೆ ನನ್ನ ಕಸ್ಟಮರ್ಸ್ ಬೇಕು. ಒಬ್ಬರು ಒಂದು ಸೀರೆ ತೊಗೊಂಡು ಅದು ಉಟ್ಕೊಂಡ್ಮ್ಯಾಗ ಅದನ್ನು ನೋಡಿ ಇನ್ನೊಬ್ರು ಎಲ್ಲಿ ತೊಗೊಂಡಿರಂತ ಕೇಳಿ ಅದು ನೀವು ಹೇಳಿ ನನ್ನ ಹತ್ರ ಒಬ್ಬರಿಂದ ಒಬ್ಬರಿಗೆ ನನ್ನ ಸೀರೆ ಬಿಸ್ನೆಸ್ ಹೆಚ್ಚಿಗಾದ್ರೆ ಅದ ನನಗೆ ಖುಷಿ ಅಂತ ಅನ್ಕೋತೀನಿ. ಒಂದೇ ಸೀರೆ ಮಾರೋದಕ್ಕಿಂತ ಕಡಿಮೆ ರೇಟಿಗೆ ಕೊಟ್ಟು ಜಾಸ್ತಿ ಸೀರೆ ನನಗೆ ಒಂದೇ ಸೀರೆಗೆ ನಂಗೆ 400 ರೂಪಾಯಿ ಸಿಗಬೇಕು ಅನ್ನೋದಕ್ಕಿಂತ ನಾನು 100 ರೂಪಾಯಿ ಸಿಕ್ಕರೂ ಒಂದು ದಿನಕ್ಕೆ 10 ಸೀರೆ ಮಾರಿದ್ರೆ ಸೊ ನನಗೆ ಅಲ್ಲಿದಲ್ಲೇ ನನಗೊಂದು ಉಳಿತಾಯ ಆಗುತ್ತಾ. ಈ ದೃಷ್ಟಿ ಇಟ್ಕೊಂಡು ನಾನು ವ್ಯಾಪಾರ ಮಾಡತ್ತೀನಿ. ನನಗೆ ಸದ್ಯಕ್ಕೆ ನನ್ನ ಬಿಸ್ನೆಸ್ಸನ್ನು ಸೆಟ್ ಮಾಡೋದೈತಿ. ತುಂಬ ಜನರಿಗೆ ಒಳ್ಳೆ ರೀತಿಯಾಗಿ ಕಡಿಮೆ ರೇಟಿಗೂ ಕೂಡ ನಾನು ಸೀರೆನ ತಲುಪಿಸಿದ್ರೆ ಅದು ಒಂದು ನನಗೆಲ್ಲೋ ಒಂದು ಅಳಿಲು ಸೇವೆ ತರೋಣ ಅಂತ ಅನ್ನಿಸ್ತೈತೆ ಅನ್ನೋ ಉದ್ದೇಶದಿಂದ ನಾನು ಇದನ್ನು ಮಾಡ್ತಾ ಇರೋದು. ಈ ಒಂದು ಮಾಂಗಲ್ಯ ಚಿನ್ನ ಜೊತೆಗೆ ಈ ಒಂದು ಸೀರೆ ನೋಡ್ರಿ, ಇದು 3,500-4,000 ರೂಪಾಯಿ ಅಂತೂ ನೀವು ಅಂಗಡಿಗೆ ಹೋಗಿ ಫೋಟೋ ತೋರಿಸಿ ಇದತ್ತೆ ತೊಗೋರಿ, ಅಷ್ಟು ನಿಮ್ಗೆ ಕಾಸ್ಟ್ಲಿ ಬೀಳ್ತೈತಿ. ಮಾಂಗಲ್ಯ ಸರ ಫ್ರೀ ಐತಿ. ಯಾರಿಗೆ ಬೇಕಾ ಬೇಗನೆ ಬುಕ್ಕಿಂಗ್ ಮಾಡಿರಿ. ಮನೆಗೆ ಬಂದೇನು ರೀ ಫ್ರೆಂಡ್ಸ, 3 ಆರ್ಡ್ರು ಅದು ಆಲ್ರೆಡಿ. ಸೊ ಹಾಗಾಗಿ ಪಟ್ ಅಂತೇಳಿ ಹೋಗಿ ಹಾಕಿ ಬಂದುಬಿಡ್ತೀನಿ. ನನಗೂ ಸ್ವಲ್ಪ ರಿಲೀಫ್ ಅಂತ ಅನಿಸ್ತೈತಿ. ಇದು ತಾಳೆ ಸರ ರೀ, ಇದನ್ನು ಯಾರು ಆರ್ಡ್ರ್ ಹಾಕ್ಯಾರ ಒಂದು ಸೌಂಡ್ ಬಿಟ್ಟು ಬಿಡ್ದೇ ಮೆಸೇಜ್ ಹಾಕತ್ತಾರ ನನಗೆ, ನೀವು ಪಾರ್ಸಲ್ ಹಾಕಿದ್ದು ಪಾವತಿ ತೋರಿಸ್ರಿ, ಟ್ರ್ಯಾಕಿಂಗ್ ಐ ಡಿ ತೋರಿಸ್ರಿ, ಮೊದಲ ನಮ್ಗೆ ಯಾಕೋ ಭಯ ಅನ್ಸಕತ್ತದ ಅಂತೇಳಿ. ಸೊ ಯಾರು ಕೂಡ ಆ ಥರ ಮಾಡ್ಕೊಂಡು ಹೋಗ್ಬೇಡ್ರಿ. ಯಾಕಂದ್ರೆ ನಾವು ಎಲ್ಲಿ ಹೋಗೋಲ್ಲ. ನಿಮ್ಮ 1,000-200 ರೂಪಾಯಿ ತೊಗೊಂಡು ನಾವೇನು ದೊಡ್ಡ ಬಂಗ್ಲೆ ಕಟ್ಕೊಂಡು ಓಡೋಗೋದೈತೆ ಹೇಳ್ರಿ. ನಿಮ್ಮಿಂದ ತೊಗೊಂಡು ಮರಿಮಾಚಿ ಹೋಗಿ ಜೀವನ ಪರ್ಯಂತ ನಾವು ಬದುಕೋದಿರುತ್ತೆ. ಸೊ ಕೆಲವೊಬ್ರಿಗೆ ಆ ಥರ ಭಯ ಇರ್ತೈತಿ. ಯಾಕಂದ್ರೆ ದುಡ್ಡು ಇರ್ತೈತಲ್ಲ, ಎಷ್ಟೇ 100 ಇರಲಿ 1000 ಇರಲಿ ದುಡ್ಡೇ. ಹಾಗಾಗಿ ನನಗೆ ನಾಳೆಗೆ ಹೋಗ್ಬೇಕಂತ ಅಂದ್ಕೊಂಡೆ. ಫುಲ್ ಸುಸ್ತಾಗ್ಬಿಟ್ಟೈತಿ. ಈಗ 4 ದಿನದ ಜರ್ನಿ. ಮತ್ತು ಇವತ್ತು ನಾನು ಅಲ್ಲಿಗೆ ಹೋಗಿ ಬಂದಿದ್ದು ಬೆಳಗ್ಗೆ ಊಟ ರೂಟೀನ್ ಮಾಡ್ಕೊಂಡಿದ್ದು ಸಿಕ್ಕಾಪಟ್ಟಿ ಸುಸ್ತಾಗೈತಿ. ಹಿಂಗೆ ಮುಕ್ಕೊಂಡು ನಿದ್ದೆ ಬರ್ತೈತಿ. ಏನು ಮಾಡೋಕ್ಕಾಗಲ್ಲ, ಹೋಗಬೇಕು ಈ ಸದ್ಯಕ್ಕೆ. ಅದು ನೀತುವಲ್ಲ ಒತ್ತಟೆ ಆಗುತ್ತಂತೇಳಿ ಈಗ ಹಾಕಿ ಬರ್ತೀನಿ ಬರ್ರಿ. ಫೈನಲಿ ಪೋಸ್ಟಿಗೆ ಬಂದು ಹಾಕಿ ಸ್ಲಿಪ್ ತೊಗೊಂಡು ಹೊರಟಿದ್ದೀನಿ ನೋಡ್ರಿ ಸದ್ಯಕ್ಕೆ. ಅಲ್ಲಿ ಇವತ್ತು ಆನ್ಲೈನ್ ಭಾಳ ಪ್ರಾಬ್ಲಮ್ ಐತ್ರಿ. ಕ್ಯಾಶ್ ಕೊಡ್ರಿ ಅಂದರು, ನನ್ನ ಬಂದು ಕ್ಯಾಶ್ ಇದ್ದಿಲ್ಲ. ಕೆಲವು ಸಂದರ್ಭದೊಳಗೆ ಹೆಂಗೆ ಬರ್ತಾವೆ ನೋಡ್ರಿ ಸಮಸ್ಯೆಗಳು. ಮತ್ತು ಅಲ್ಲಿ ಒಬ್ರು ಮೇಡಮರಿದ್ರು, ಅವರಿಗೆ ಕ್ಯಾಶ್ ಇಸ್ಕೊಂಡು ಆನ್ಲೈನ್ ಕೊಟ್ಟೆ. ಪಾಪ ಕೊಟ್ಟರು. ಒಮ್ಮೊಮ್ಮೆ ಕ್ಯಾಶ್ ಬೇಕಾಗ್ತಿರ್ತಾವೆ, ಒಮ್ಮೊಮ್ಮೆ ಆನ್ಲೈನ್ ಬೇಕಾಗ್ತಿರ್ತಾವೆ. ಬಟ್ ಈಗ ಆನ್ಲೈನ್ ಐತಂತೇಳಿ ಏನೋ ಪರ್ಸ್ ಸಮೇತ ತಂದಿಲ್ಲ. ನಾನು ಚಾವಿ ಸಮಯ ಹಿಂಗೆ ಕೈಯಾಗ ಹಿಡ್ಕೊಂಡು ಬಂದೀನಿ ನೋಡ್ರಿ, ಪಿಶವ್ಯಾಗ ಹಾಕ್ಕೊಂಡು. ದಮ್ಮತ್ತೈತಿ ಸದ್ಯ. ಕಣ್ಣಂತರೂ ಇಷ್ಟು ಉರಿಕತ್ತವ ಕೇಳಬೇಡ್ರಿ. ಆ ಥರ ಆಗತ್ತವ, ಫುಲ್ ಸುಸ್ತು, ಬೇಜಾರು ಅನ್ನಂಗೆ ಅನ್ಸಕತ್ತೈತಿ ನೋಡ್ರಿ. ಹೊಟ್ಟಿನೂ ಹಸಿವಾಗೈತಿ, ನಿದ್ದಿನೂ ಬರಕತ್ತೈತಿ, ಎರಡೂ ಆಗೈತಿ. ಎಲ್ಲ ಒಮ್ಮೆ ಪ್ರೆಷರ್ ಲೋಡ ಆಯ್ತಲ್ಲ ಅದಕ್ಕಂತೇಳಿ. ಈಗ ಮತ್ತು ಸಂಜೆ ಕಡೆ ರಿಕ್ಷಾ ಬರ್ಲಿಕ್ಕಂದ್ರೆ ಮತ್ತೆ ಹೋಗ್ಬೇಕ್ರಿ ಕರ್ಕೊಂಬರಕ್ಕೆ ಹುಡುಗರಿಗೆ. ಮತ್ತು ಹೋಗೋತ್ನ್ಯಾಗ 30, ಬರತ್ನ್ಯಾಗ 30, ಈ ಥರ. ನೋಡೋಣ ಅಂತ ಏನಾಗುತ್ತೆ ಗೊತ್ತಿಲ್ಲ. ಅಪ್ಡೇಟ್ ಕೊಡ್ತೀನಿ ನಿಮ್ಗೆ. ಮನೆಗೆ ಹೋಗೋಣ ಬರ್ರಿ. ಬಿಸಿಲು ಸಿಕ್ಕಾಪಟ್ಟೆ ಐತಿ ನೋಡ್ರಿ. ಮಳೆ ಬರ್ಬೇಕ್ರಿಪ್ಪ, ತಂಪು ಹುಟ್ಟುತ್ತಾ. ಜಳ ಅಂತರೂ ಯಾವ ಪರಿ ಚುರುಕೈತಂದ್ರೆ ಬ್ಯಾಸಿಗೆ ಬಿಸಿಲಾಗೈತೆ ನೋಡ್ರಿ ಸದ್ಯಕ್ಕೆ. ಹಿಂಗಾದ್ರೆ
ಜನ ದನ ಹೆಂಗೆ ಬದುಕ್ಬೇಕು ಹೇಳ್ರಪ್ಪ. 7 ಗಂಟೆ ಆಗೈತ್ರಿ. ವಾಚ್ ಈಗ ತೆಗೆದಿಟ್ಟೆ, ಬಂದ್ಬಿಟ್ಟೆನ. ಫುಲ್ಲು ಸುಸ್ತು ಅಂದ್ರೆ ಸುಸ್ತು. ಒಂದೊಂದು ದಿನ ಎಷ್ಟು ಬ್ಯುಸಿ ಇರ್ತೈತೆ ನೋಡ್ರಿ ಲೈಫ. ಒಂದೊಂದು ದಿನ ಏನು ಕೆಲಸನೇ ಆಗಿರಂಗಿಲ್ಲ, ಏನಾಗಿರಂಗಿಲ್ಲ. ಇವೇನು ಉಂಗುರ ಅದ ನೋಡ್ರಿ, ಇದು ಬೆಳ್ಳಿದು. ಇದು ಈ ಕೈಯಿಂದ ಏನೈತಿಲ್ಲ, ಇದು ಬೆಳ್ಳಿದು. ಸೊ ಅದ್ರ ಬಾಜುಕಿದ್ದು ಕೆಂಪು ಹಳ್ಳಿಂದ ಐತೆ ನೋಡ್ರಿ, ಇದು ವೈಟ್ ಹಳ್ಳಿಂದ ಹೊಟ್ಟು ನೋಡ್ರಿ. ಪಂಚ್ಲೋವ ಉಂಗುರಗಳು ಬರ್ತಾವ. ಈ ಸದ್ಯಕ್ಕೆ ನಿಮ್ಗೆ ಈ ಥರ ಕಪ್ಪಾಗಿ ಕಾಣಿಸಾಕತ್ತದ. ಬಟ್ ಡೈಲಿ ವೇರ್ ಮಾಡಬೇಕು. ಹಂಗೆ ನಾವು ಡೈಲಿ ಯೂಸ್ ಮಾಡ್ತೀವಿ, ನೀರಾಗದೆಲ್ಲ ಯಾವ ಥರ ಕೈ ಆಡ್ತೈತಿ ಆ ಥರ ಇನ್ನೂ ಶೈನ್ ಬಂದು ಸೇಮ್ ಇದೇನು ಗೋಲ್ಡ್ ಪಾಲಿಶ್ ಐತೆ ನೋಡ್ರಿ, ಅದೇ ಥರ ಗೋಲ್ಡ್ ಫಿನಿಶಿಂಗನೇ ನಿಮ್ಗೆ ನೋಡೋಕೆ ಫಟ್ ಅಂತೇಳಿ ಗೋಲ್ಡ್ ನೋಡ್ರಿ, ಗೋಲ್ಡ್ ಥರನೇ ಕಾಣಿಸ್ತೈತಿ. ಹಾಗಾಗಿ ಸದ್ಯಕ್ಕೆ ನೋಡ್ತಾ ಇರ್ಬೋದು ನೀವು, ಅಬ್ಸರ್ವ್ ಮಾಡತ್ರಿ. ನೆಕ್ಸ್ಟ್ ಸೂಪರ್ ಐತ್ರಿ. ಹಳ್ಳಂತೂ ಫುಲ್ಲು ಪಳ 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 ಹೊಳಿತೈತಿ. ಅಷ್ಟು ಚೆನ್ನಾಗಿ ಅದಾವ್ರಿ ಉಂಗುರ ನೋಡ್ರಿ. ಅದಕ್ಕಂತೇಳಿ ಡೈಲಿನೇ ಹಾಕೊಂಡ್ಬಿಟ್ಟು ನಾನು ಕೂಡ ಈ ಸದ್ಯಕ್ಕೆ. ಫುಲ್ ಸುಸ್ತಾಗಿಬಿಟ್ಟದ್ರಿ. ಈಗಂತೂ ಏನು ಮಾಡತ್ರ ನಿಲ್ಲಲ್ಲ ಹಂಗಂತಾರ. ಒಂದೊಂದು ದಿನ ಎಷ್ಟು ಬ್ಯುಸಿ ಇರ್ತೈತಿ ಲೈಫು. ಹೀಗೆ ನಾವು ಬ್ಯುಸಿನೇ ಇರ್ಬೇಕ್ರಿ. ನಮ್ಮನ್ನು ನಾವು ಎಷ್ಟು ಬ್ಯುಸಿ ಇಟ್ಕೊತೀವಲ್ಲ ಅಷ್ಟು ಆರಾಮ ಇರ್ತೀವಿ. ಸಂಜೆ ಮಾಡಿ ಮಕ್ಕಳನ್ನ ಯಜಮಾನ್ರೆ ಕರ್ಕೊಂಡು ಬಂದರು. ಈಗ ಹಾಲು ಥರ ಕಳ್ಸಿದ್ದೀನಿ ರೀ. ಮತ್ತು ಹಾಲ ಬಿಸ್ಕಿಟ್ ತೊಗೊಂಡು ಬಂದಾರ. ನೀವು ಚಾ ಮಾಡ್ಕೊಂಡು ಕುಡಿರೋ ಬಿಸ್ಕಿಟ್ ತಿನ್ನಿರಿ. ಸ್ವಲ್ಪ ಹೊತ್ತು ಬಿಟ್ಟು ಅಡುಗೆ ಏನಾರ ಮಾಡ್ತೀನಿ. ಅದಕ್ಕೆ ನಾನು ಕೂಡ ಈಗ ಚಾ ಕುಡಿತೀನಿ. ಮಾಡವ ಅಂತೀನಿ. ಅಲ್ಲ ಹಾಕಿ ಫುಲ್ ತಲೆನೋವು ಅಂದ್ರೆ ತಲೆನೋವು. ಕಣ್ಣಿನ ಮ್ಯಾಗ ಇಷ್ಟು ಭಾರ ಆದಂಗೆ ಆಗ್ಬಿಟ್ಟದ್ರಿ. ಕಣ್ಣು ಒಜ್ಜೆ ಆದಂಗೆ ಆಗ್ಬಿಟ್ಟವು. ಹಂಗಾಗಿ ಸ್ವಲ್ಪ ಚಹಾ ಕುಡಿದ್ರೆ ಜಾಸ್ತಿ ಇಲ್ಲ, ಮೊದ್ಲಿನಕಿನ್ನ ಕಡಿಮೆ ಮಾಡಿ. ನಾ ಮನೆಗಿದ್ದಾಗ ಸೂಪರ್ ಅಂದ್ರೆ ಏನು ರೀ ಕೇಳಬೇಡ್ರಿ. ನೀವು ನೋಡಿರಿಲ್ಲ ಬ್ಲಾಗ್ದೊಳಗೆ ಜಾಸ್ತಿ ಜಾಸ್ತಿ ಮಾಡ್ಕೊಂಡು ಬಟ್ಟಲ್ದಾಗ ಕುಡಿತಿದ್ದೆ. ಈಗ ಕಮ್ಮಿ ಮಾಡೀನಿ. ಮತ್ತು ಇವಾಗ ಯಾರು ಬರ್ತಿರ್ತಾರೆ, ಬಟ್ ಅವ್ರ ಜೊತೆಗೆ ಕುಡಿಯೋದು ಭಾಳ ಕಡಿಮೆ. ಸಬ್ಸ್ಕ್ರೈಬರ್ಸು ಮತ್ತು ಯಾರಾದರೂ ಹಿಂಗೆ ಬರ್ತಿರ್ತಾರೆ, ಬಟ್ ವಿಡಿಯೋದು ಎಲ್ಲ ಮಾಡೋಕ್ಕೆ ಹೋಗಲ್ಲ. ಅವಾಗ ಒಬ್ಬೊಬ್ರಿಗೆ ಇಷ್ಟ ಇರೋಂಗಿಲ್ಲ. ಮತ್ತೆಲ್ಲ ಪ್ರತಿದಿನ ಯಾರಾದರೂ ಬಂದ್ರೂ ಕೂಡ ಬ್ಲಾಗ್ನಾಗ ಒಮ್ಮೆ ತೊಗೊಳಕ್ಕೆ ಆಗಂಗಿಲ್ಲ ಫ್ರೆಂಡ್ಸ್. ಹಾಗಾಗಿ ಅವ್ರ ಜೊತೆಗೆ ಮಾಡಿದಾಗೂ ಕುಡಿಯೋಲ್ಲ, ಬರೀ ಮಾಡಿಕೊಟ್ಟಿರ್ತೀನಿ ಯಾರಾದ್ರೂ ಮನೆಗೆ ಬಂದ್ರೆ ಮಾಡಿದ್ರೆ. ಈಗಂತೂ ಸ್ವಲ್ಪ ಕುಡಿದ್ರು. ಈಗ ಸದ್ಯಕ್ಕೆ ಸಾಯಂಕಾಲ ಮುಂಜಾನೆ 2 ಟೈಮ್ ಇಟ್ಟು ಬೇಕೇ ಬೇಕು. ಖಾಲಿ ಹೊಟ್ಟಿಲೆ ಕುಡಿಬಾರ್ದಂತ ನೋಡ್ರಿ, ಭಾಳ ಪ್ರಾಬ್ಲಮ್ ಆಗ್ತಾವೆ ಹೊಟ್ಟಿಗೆ. ಅದೆಲ್ಲ ಕೆಲವ್ರಿಗೆ ರೂಢ ಇರ್ತೈತಿ, ಏನಾಗಂಗಿಲ್ಲ. ನಮ್ಮ ಅಮ್ಮದೆಲ್ಲ ದಿನ ನೀವು 8-10 ಸರಿ ಚಹಾ ಮಾಡಿಕೊಟ್ರು ನಮ್ಮಮ್ಮ ಕುಡಿತಿದ್ಲು. ಆಕೆಗೆ ಬಿ ಪಿ ಇಲ್ಲ, ಶುಗರ್ ಇಲ್ಲ, ಏನಂದ್ರೆ ಏನಿದ್ದಿದ್ದಿಲ್ಲ ರೀ. ಬಟ್ ಅವಾಗಿಂದು ಮಂದಿದು ಪ್ರಕೃತಿನೇ ಬೇರೆ. ಅವಾಗಿಂದು ಊಟ ತಿಂಡಿ ಎಲ್ಲ ಹೆಂಗೆ ಇರ್ತೈತ್ರಿ. ಹಂಗಾಗಿ ಅವ್ರು ಗಟ್ಟಿದ್ರು. ಈಗ ಜಾಸ್ತಿ ಚಾಗಿ ಕುಡಿಬೇಡ ಅಂದ್ರೂ ಸ್ವಲ್ಪ ಆದ್ರೂ ಸ್ವಲ್ಪ ಬೇಕು. ಅದ ಸ್ವಲ್ಪ ತಲೆನೋವು ಇಂಥ ವಾತಾವರಣ ಅಂದ್ರೆ ಬೇಕಾ ನೋಡ್ರಿ. ಇಲ್ಲಿಕ್ಕೆ ನಡೆಯಂಗಿಲ್ಲ. ಕಣ್ಣು ಗಿಣ್ಣೆಲ್ಲ ಕೆಂಪಾಗ್ಬಿಟ್ಟು ನಾನು ಅಂತೂ ಕೂಡ. ಈಗ ವಾಚ್ ಬಿಚ್ಚಿಟ್ಟೆ ನೋಡ್ರಿ. ಮಗು ಚಹಾ ಮಾಡ್ಕೊಂಬರ್ತಾ ಕುಡಿಯೋಣ.